ನನ್ನ ಮೆಂಟರ್ ಜಿಮ್ ರಾನ್ ಸುಮಾರು 26 ನಿಯಮಗಳನ್ನ ಪ್ರತಿನಿತ್ಯ ಫಾಲೋ ಮಾಡ್ತಾ ಇದ್ರಂತೆ. ಫ್ರಮ್ ಏಜ್ ಆಫ್ 25ಇಂದ ಅವ್ರದ್ದು ಕೊನೆ ತನಕ ಎಕ್ಸೆಪ್ಷನೇ ಇಲ್ಲ, ಆ ಲೆವೆಲಿಗೆ ಫಾಲೋ ಮಾಡ್ತಾಯಿದ್ರು. ಅದರಲ್ಲಿ ನಂಬರ್ 1, ಪ್ರತಿನಿತ್ಯ 30 ನಿಮಿಷ ಓದಲೇಬೇಕು. ನ್ಯೂಸ್ ಅಲ್ಲ, ಸೋಷಿಯಲ್ ಮೀಡಿಯಾ ಅಲ್ಲ, ಬುಕ್ಸ್ ಆನ್ ಫಿಲಾಸಫಿ ಅಂದರೆ ತತ್ವ ಆ್ಯಂಡ್ ಬಯೋಗ್ರಫಿ ಆ್ಯಂಡ್ ನಾವೇನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ಇದನ್ನು ನಾವು ಮಾಡ್ತಾ ಇದ್ದರೆ ನಾವು ಡಿಸ್ಟ್ರಾಕ್ಷನ್ ಆಗಲ್ಲ, ನಮ್ಮ ಫೋಕಸ್ ಏನಿದೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಆಗುತ್ತಂತ. ಎರಡನೇದು, ಪ್ರತಿನಿತ್ಯ ಅವರು ಜರ್ನಲ್ನ ಬರಿತಾಯಿದ್ರು. ಗೋಲ್ಸ್ ಏನಿದೆ ಅದನ್ನು ಬರಿತಾಯಿದ್ರು. ಯಾರ್ಯಾರಿಂದ ಹೆಲ್ಪ್ ಆಗಿದೆ, ಗ್ರ್ಯಾಟಿಟ್ಯೂಡ್ ಅದನ್ನು ಬರಿತಾಯಿದ್ರು. ಆ್ಯಂಡ್ ಆ ದಿನ ಏನು ಪಾಠ ಸಿಕ್ತು ಅದ್ರ ಬಗ್ಗೆ ಬರಿತಾಯಿದ್ರು. ಹಾಗೆ ಅವ್ರು ಹೇಳ್ತಾ ಇರೋದು, ಲೈಫ್ ಆ್ಯಕ್ಚುಲಿ ತುಂಬ ವರ್ತು, ನೀವೇನು ಮಾಡ್ತಾ ಇದ್ದೀರ ಅದನ್ನು ಡಾಕ್ಯುಮೆಂಟ್ ಮಾಡೋದು ತುಂಬ ವರ್ತ್ ಅಂತ. ಅದಕ್ಕಾಗಿ ಅವರು ಯಾವ ದಿನವೂ ಮಿಸ್ ಮಾಡಿಲ್ಲ. ಹಾಗೆ ಅವರು ಬೆಳಿಗ್ಗೆ ಎದ್ದೇಳುವಾಗ ಪ್ರತಿನಿತ್ಯ ಅವ್ರ ಗೋಲ್ಸನ್ನು ರಿವ್ಯೂ ಮಾಡ್ತಾಯಿದ್ರು. ಅದು ಕೆಲವೊಮ್ಮೆ ವಾರಕ್ಕೊಮ್ಮೆ ಕೆಲವರು ಮಾಡ್ತಾರೆ, ಬಟ್ ವಾರಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯ, ಪ್ರತಿ ದಿನ ಬೆಳಿಗ್ಗೆ. ಯಾಕಂತ ಹೇಳಿದರೆ ಪ್ರತಿನಿತ್ಯ ನಾವು ಏನು ಗೋಲ್ಸ್ ಬರೆದಿದ್ದೀವಿ ಅದನ್ನು ಓದೋದ್ರಿಂದ ನಮ್ಮ ಫೋಕಸ್ ಎಲ್ಲಿರಬೇಕು ಅಲ್ಲಿರುತ್ತೆ. ಹಾಗೆಯೇ ಅವರು ಪ್ರತಿನಿತ್ಯ ಬೆಳಿಗ್ಗೆನೇ ಮ್ಯಾಕ್ಸಿಮಮ್ ಕೆಲಸ ಫಿನಿಷ್ ಮಾಡ್ತಾಯಿದ್ದಾರಂತೆ. ಅರ್ಲಿ ರೈಸರ್ ಅವರಾಗಿದ್ದರು. ಪ್ರತಿನಿತ್ಯ ಬೆಳಿಗ್ಗೆ ಬೇರೆಯವರು ಎದ್ದೇಳೋಕ್ಕಿಂತ ಮುಂಚೆ, ಅಂದರೆ ಅರ್ಲಿ ಮಾರ್ನಿಂಗನ್ನ ನೀವು ಕ್ಲೈಮ್ ಮಾಡಬೇಕು. ಹಾಗೆ ಆ ಲೆವೆಲಿಗೆ ಅವರು ಬೆಳಿಗ್ಗೆ ಹೇಳ್ತಾಯಿದ್ರು. ಆ್ಯಂಡ್ ಆ ಬೆಳಿಗ್ಗೆ ಎದ್ದಾಗ ಕಲಿತಾಯಿದ್ರು, ಪ್ಲ್ಯಾನಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಸೈಲೆಂಟ್, ಅಂದರೆ ನಾವು ಬೆಳಿಗ್ಗೆ ಮೆಡಿಟೇಷನ್ ಎಲ್ಲ ಮಾಡ್ತೀವಲ್ವ ನಮಗಾಗಿ, ಸೊ ಅದೆಲ್ಲ ಮಾಡ್ತಾಯಿದ್ರು. ಹಾಗೆಯೇ ಅವರು ಏನು ಇನ್ಕಮ್ ಮಾಡ್ತಾಯಿದ್ರು ಅದರಲ್ಲಿ 10% ವಾಪಸ್ ಕೊಡಬೇಕು ಅಂತ, ಅಂದರೆ ಚಾರಿಟಿ ಮಾಡಬೇಕಂತ. ಅಂದರೆ ನಾವು ಶ್ರೀಮಂತರು ಆಗೋಕ್ಕಿಂತ ಮುಂಚೆನೇ ಆ ಕೊಡುವ ಅಭ್ಯಾಸಗಳನ್ನ ಇಟ್ಕೋಬೇಕಂತ. ನಾವು ಅಂದರೆ ಅದು ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಯೋಚನೆಯೂ ಮಾಡುವಾಗಿಲ್ಲ, ಅದು ಫಸ್ಟ್ ಮಾಡಬೇಕು. ಅದು ಆ್ಯಕ್ಚುಲಿ ಪ್ರಿನ್ಸಿಪಲ್, ಲೈಫ್ದು ಪ್ರಿನ್ಸಿಪಲ್. ಸೊ ಅದು ಮಾಡ್ತಾಯಿದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಅದು ಮಲ್ಟಿಪಲ್ ಟೈಮ್ ವಾಪಸ್ ಬರುತ್ತೆ ಅಂತ ಅವ್ರದ್ದು ಅಭಿಪ್ರಾಯ. ಹಾಗೆ ಇನ್ನೊಂದು, ಅವ್ರು ಏನು ಇನ್ಕಮ್ ಮಾಡ್ತಾಯಿದ್ರು, ಏನು ಇನ್ಕಮ್ ಸಂಪಾದನೆ ಮಾಡ್ತಾಯಿದ್ರು